ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಲ್ಲೆಲೂಯಾ. ಸಂತೋಷವಾಗಿದ್ದೀರಿ ಅಂದರೆ ಎಲ್ಲರೂ ನಗ್ತಾ ಇರಬೇಕು. ನಗ್ದಲ್ಲೇ ಆದಂಗೆ ಸಂತೋಷ. ಹಲ್ಲೆಲೂಯಾ. ಇವತ್ತಿನ ದೇವರ ವಾಕ್ಯಕ್ಕೋಸ್ಕರ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ ನಾವು ಓದ್ಕೊಳ್ಳೋಣ. ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜಮಾರ್ಗವನ್ನು ಎತ್ತರಿಸಿರಿ, ಕಲ್ಲುಗಳನ್ನು ತೆಗೆದುಹಾಕಿರಿ, ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ. ಇಗೋ, ನಿನ್ನ ರಕ್ಷಣೆಯು ಸಮೀಪವಾಯಿತು. ಯೆಹೋವನು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ, ಆತನು ಅನುಗ್ರಹಿಸುವ ಪ್ರತಿಫಲವು ಆತನ ಮುಂದಿದೆ ಎಂದು ಚೀಯೋನೆಂಬಾಕೆಗೆ ಹೇಳಿರಿ ಎಂಬುದಾಗಿ ಯೆಹೋವನು ಭೂಮಿಯ ಕಟ್ಟಕಡೆಯವರೆಗೂ ಅಪ್ಪಣೆ ಮಾಡಿದ್ದಾನೆ. ಹಲ್ಲೆಲೂಯಾ. ಯೆಹೋವನು ಭೂಮಿಯ ಕಟ್ಟಕಡೆವರೆಗೂ ಅಪ್ಪಣೆ ಮಾಡ್ತಾನೆ. ಈ ಎರಡು ವಾಕ್ಯಗಳಲ್ಲಿ ಮುಖ್ಯವಾಗಿ 4 ವಿಷಯಗಳನ್ನು ಇದರಲ್ಲಿದ್ದಾವೆ. ಒಂದು ಬಾಗಲು ಇಲ್ವಾ, ಊರು ಬಾಗಲಿನಲ್ಲಿ ಹಾದು ಬನ್ನಿರಿ. ಎರಡನೇದಾಗಿ ದಾರಿ. ಮೂರನೇದಾಗಿ ರಾಜಮಾರ್ಗ. ನಾಲ್ಕನೇದಾಗಿ ರಕ್ಷಣೆ. ದೇವರ ನಾಮಕ್ಕೆ ಸ್ತೋತ್ರ. 4 ವಿಷಯ ಪ್ರಾಮುಖ್ಯವಾಗಿ ಈ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೀವಿ. ಮೊದಲನೇದಾಗಿ ಬಾಗಲು. ಏನು ಈ ಬಾಗಲೆಂದರೆ? ಯಾರಾದರೂ ಹೇಳ್ರಿ, ಏನು ಈ ಬಾಗಲೆಂದರೆ ಯಾರು? ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದ್ದೇವೆ, ನಾನೇ ಆ ಬಾಗಲು ಎಂಬುದಾಗಿ. ಈ ಬಾಗಲು ಬೇರೆ ಯಾರೂ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆ ಬಾಗಲಾಗಿರ್ತೀವಿ. ಹಲ್ಲೆಲೂಯಾ. ಯೋಹಾನ 5ನೇ ಅಧ್ಯಾಯ 2-9 ವಾಕ್ಯಗಳಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡುವರಾಗಿದ್ದೀವಿ. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರ ಇಲ್ಲಿ ಒಂದು ಬಾಗಿಲಿದ್ದಾವೆ. ಯೆರೂಸಲೇಮಿನ ಕುರಿ ಅಗಸೆ ಬಾಗಿಲಿನಲ್ಲಿ ಒಂದು ಕೊಳವಿದೆ, ಒಂದು ಕೊಳ ಇದ್ದಾವೆ. ಅದಕ್ಕೆ ಇಬ್ರಿಯ ಮಾತಿನಲ್ಲಿ ಬೇತ್ಸತಾ ಎಂದು ಹೆಸರು. ಇಬ್ರಿಯ ಮಾತಿನಲ್ಲಿ ಬೆತ್ಸಬಾ ಎಂದ ಹೆಸರು. ಅಲ್ಲಿ 5 ಮಂಟಪಗಳಿವೆ. ಅಲ್ಲಿ 5 ಮಂಟಪಗಳಿದ್ದಾವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಡರು, ಮೈ ಒಣಗಿದವರು, ಬಿದ್ದುಕೊಂಡರು. ಅಲ್ಲಿ 38 ವರ್ಷದಿಂದ ರೋಗಿ, 38 ವರ್ಷದಿಂದ ರೋಗಿಯಾಗಿದ್ದು ಒಬ್ಬ ಮನುಷ್ಯನಿದ್ದನು. ಎಷ್ಟು ವರ್ಷ ರೋಗಿಯಾಗಿದ್ದನಂತೆ? 38 ವರ್ಷ ರೋಗಿಯಾಗಿ ಅಲ್ಲಿ ಮಲ್ಕೊಂಡಿದ್ದಾನೆ ಒಬ್ಬನು. ಎಷ್ಟು ವರ್ಷ? 38 ವರ್ಷ. ಯೇಸು ಸ್ವಾಮಿ ಈ ಪ್ರಪಂಚದಲ್ಲಿ ಜೀವಿಸಿರೋದು ಎಷ್ಟು ವರ್ಷ? 33.5 ವರ್ಷ ಕಾಲ. ಹಾಗಾದರೆ ಯೇಸು ಹುಟ್ಟುವುದಕ್ಕೂ ಎಷ್ಟೋ ವರ್ಷಗಳ ಹಿಂದೆ ಇವನಲ್ಲಿ ಮಲ್ಕೊಂಡಿದ್ದಾನೆ. ಅವನು ಕೇಳಿದ್ರೆ ಏನಂದಾನೆ? ಓದ ವಾಕ್ಯವನ್ನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಅವನು ಬಿದ್ದಿರೋದನ್ನು ಯೇಸು ಕಂಡನು. ದೇವರ ಮಕ್ಕಳೇ, ನೀನು ಎಲ್ಲಿ ಇದೆಯಾ? ನೀನು ಎಲ್ಲಿ ಬಿದ್ದಿದೆಯಾ? ಯಾರು ನೋಡ್ತಾ ಇದ್ದಾರೆ? ಯೇಸು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ಯಾವ ದುರವಸ್ಥೆಯಲ್ಲಿದೆಯಾ? ಕಾಯಿಲೆಯಲ್ಲಿದೆಯಾ? ಹುಷಾರಿಲ್ಲದೆ ಮಲ್ಕೊಂಡಿದೆಯಾ? ಇಲ್ಲ ಸಿಸರ್ನಾಗಿ ಆಸ್ಪತ್ರೆಯಲ್ಲಿದೆಯಾ? ಎಲ್ಲಿ ಇದ್ದರೂ ನಿನ್ನನ್ನು ನೋಡುವ ಒಬ್ಬನು ಇದ್ದಾನೆ. ಯಾರದು? ನಮ್ಮ ಯೇಸು. ಹಲ್ಲೆಲೂಯಾ. ಯೇಸುವನು ಬಿದ್ದಿರೋದನ್ನು ಕಂಡನು. ಕಂಡಿದ ತಕ್ಷಣ ನೋಡು, ಮುಂದೆ ಓದು. ಇವನು ಬಿದ್ದಿರೋದನ್ನು ಇವನಿಗಾಗಿ ಬಹುಕಾಲವಾಗಿದೆ ಎಂಬುದಾಗಿ ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಇವನಿಗೆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಡಾ? ಯೇಸು ಅವನಿಗೆ ಕೇಳ್ತಾ ಇದ್ದಾನೆ, ಇಷ್ಟು ದಿವಸ ನೀನು ಮಲ್ಕೊಂಡಿದೆಯಲ್ಲ 38 ವರ್ಷ ಕಾಲ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿಲ್ವಾ? ಇಲ್ಲೇ ಮಲ್ಕೊಳ್ತೀರಾ? ಯೇಸು ಅವನಿಗೆ ಕೇಳ್ತಾ ಇದ್ದಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಡಾ ಎಂಬುದಾಗಿ ಯೇಸು ಸ್ವಾಮಿ ಈ ರೋಗಿಗೆ ಕೇಳ್ತಾ ಇದ್ದಾನೆ. ಆವಾಗ ಇವನೇನು ಹೇಳ್ತಾ ಇದ್ದಾನೆ ನೋಡು,
ಸ್ವಾಮಿ, ನೀರು ಉಕ್ಕುವಾಗ ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರೊಬ್ಬರೂ ಇಲ್ಲ. ನನ್ನನ್ನು ಕೊಳದಲ್ಲಿ ಇಳಿಸುವನು ಒಬ್ಬನೂ ಇಲ್ಲ. ಅವನೇನು ಹೇಳ್ತಾನೆ ಗೊತ್ತಾ? ನನಗೆ ಯಾರೂ ಇಲ್ಲ. ಯಾಕಂದರೆ 32 ವರ್ಷ ಕಾಲ ಅಲ್ಲಿ ಮಲಗಿದರೆ ಇವನು ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ತಂದೆ ತಾಯಿ ಇಲ್ಲ, ಯಾರೂ ಇಲ್ಲ. ಇವನೊಬ್ಬಂಡಿಗೆ ಯಾರೂ ಇಲ್ಲದೆ ಇಲ್ಲ. ಇದು ಪರಿಸ್ಥಿತಿಯಲ್ಲಿ ಯೇಸುವಲ್ಲಿ ಬಂದು ಅವನನ್ನು ಕಂಡನು. ಅಲ್ಲಿ ಎಷ್ಟೋ ರೋಗಿಗಳಿದ್ದಾರೆ, ತುಂಬ ಜನ. ಯಾರ್ಯಾರು? ಮೈ ಒಣಗಿದವರು ಯಾರ್ಯಾರಿದ್ದಾರೆ? ಓದೋದನ್ನು ಕುರುಡರಿದ್ದಾರೆ, ಕುಂಡ್ರಿದ್ದಾರೆ, ಮೈ ಒಣಗಿದವರು ಇದ್ದಾರೆ, ಭಾಳ ಜನ ಮಲ್ಕೊಂಡಿದ್ದಾರೆ. ಆದರೆ ಯೇಸು ಇವನ ಹತ್ರನೇ ಬಂದನು. ಇವನಿಗೆ ಎಷ್ಟೋ ವರ್ಷಗಳಿಂದ ಪಾರ್ಶ್ವವಾಯು ರೋಗಿ ಆಗಿ ಅಲ್ಲಿ ಮಲ್ಕೊಂಡಿದ್ದಾನೆ. ಇವನು ಕೈಯಿಲ್ಲ, ಕಾಲಿಲ್ಲ, ಎದ್ದು ನಡೆದಾಡೋಕ್ಕೆ ಸಾಧ್ಯವಿಲ್ಲ, ಎಲ್ಲ ಬಿದ್ದೋಗಿದ್ದಾವೆ. ಆದರೂ ಕೂಡ ಇವನು ಮೆಲ್ಲಕ್ಕೆ ಹೋಗ್ತಾನಂತೆ. ಎಳ್ಕೊಂಡು ಹೋಗಿ ಅಷ್ಟು ಬೇರೆ ಯಾರಾದರೂ ಅಲ್ಲಿ ಕೊಳದಲ್ಲಿ ಬಿದ್ದು ವಾಸಿ ಆಗ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. 32 ವರ್ಷ ಕಾಲ ಇವನು ಅಲ್ಲಿ ಇದ್ದರೂ ಕೂಡ ಇವನನ್ನು ಕೇಳುವರು ಒಬ್ಬರೂ ಇಲ್ಲ. ಕಡೆಗೆ ಯೇಸು ಅವನ ಹತ್ರ ಬಂದನು. ಯೇಸು ಒಂದು ಮಾತು ಕೇಳ್ತಾ ಇದ್ದಾನೆ, ನಿನಗೆ ಸ್ವಸ್ಥವಾಗಲಿಗೆ ಮನಸ್ಸುಂಡ? ದೇವರ ಮಕ್ಕಳೇ, ನೀವು ಕಷ್ಟದಲ್ಲಿ, ಪ್ರಯಾಸದಲ್ಲಿ, ನಿಮಗೆ ಯಾರೂ ಇಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿ ನೀವು ಮಲಗಿರಬೇಕಾದ್ರೆ ಯೇಸು ಬಂದು ನಿಮಗೆ ಕೇಳ್ತಾರೆ, ನಿನಗೆ ಸ್ವಸ್ಥವಾಗಲಿಗೆ ಮನಸ್ಸುಂಡ? ಹಲ್ಲೆಲೂಯಾ. ಸ್ವಸ್ಥವಾಗಲಿಕ್ಕೆ ಮನಸ್ಸಿಲ್ಲದಲ್ಲೇ ಇರೋರೆಲ್ಲ ಯಾರೂ ಇಲ್ಲ, ಎಲ್ಲರಿಗೂ ಮನಸ್ಸಿದೆ. ಆದರೆ ಅವನೇನು ಹೇಳ್ತಾನೆ? ನನಗೆ ಯಾರೂ ಇಲ್ಲ ಎಂಬುದಾಗಿ ಹೇಳ್ತಾನೆ. ನೀವು ಚಿಂತೆ ಮಾಡಬೇಡ್ರಿ, ಯಾರೂ ಇಲ್ಲ ಎಂಬ ಸ್ಥಾನದಲ್ಲಿ ನಿನಗೊಬ್ಬನಿದ್ದಾನೆ. ಅದು ಯಾರೂ ಅಲ್ಲ, ನಮ್ಮ ಯೇಸು. ನೀನು ಎಲ್ಲಿ ಮಲ್ಕೊಂಡಿದೆಯಾ ಅಲ್ಲಿ ಯೇಸು ಬರ್ತಾನೆ. ಹಲ್ಲೆಲೂಯಾ. ನಿನಗೆ ಎಂಥ ಕಾಯಿಲೆ ಆಗಲಿ ಯೇಸು ಅಲ್ಲಿ ಬರ್ತಾನೆ. ಯೇಸು ಈ ಪ್ರಪಂಚದಲ್ಲಿ ನಮಗೆಲ್ಲ ಭಾಳ ಬಿಸಿ ಇದೆಯಪ್ಪ, ಅಲ್ಲೆಲ್ಲಿ ಕರೀತಾರೆ, ಸ್ವಲ್ಪ ಬಿಸಿ ಇದ್ದಾರೆ. ಯೇಸು ಸ್ವಾಮಿಗೆ ಯಾವ ಬಿಸಿಯೂ ಇಲ್ಲ. ಎಲ್ಲನ ಕರೀಲಿ, ಯಾರನ್ನ ಕರೀಲಿ, ಯೇಸು ಅಲ್ಲಿ ಹೋಗ್ತಿರ್ತಾನೆ. ಇವನು ಯಾರು ಕರೆದೇ ಇಲ್ಲ, ಇವನ ಹತ್ರ ಯೇಸು ಸ್ವಾಮಿ ಏನಾಗಿದ್ದಾರೆ, ಇವನಿಗೆ ಹತ್ರ ಹೋಗಿ ಪ್ರಶ್ನೆ ಹಾಕ್ತಾನೆ, ನಿನಗೆ ಸ್ವಸ್ಥವಾಗಲಿಗೆ ಮನಸ್ಸುಂಡ? ಹಲ್ಲೆಲೂಯಾ. ಮುಂದೆ ಓದೋದನ್ನು, ಸ್ವಾಮಿ, ನೀರು ಉಕ್ಕುವಾಗ ನನ್ನ ಕೊಳಲುಗಿಳಿಸುವವರೊಬ್ಬರೂ ಇಲ್ಲ. ನಾನು ಬರುವುದರೊಳಗೆ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಏನು ಮಾಡಿದರು? ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. 32 ವರ್ಷ ಕಾಲ ಮಲ್ಕೊಂಡ್ರು ಅವನು. ಹಲ್ಲೆಲೂಯಾ. ಎದ್ದು ನಡೆದಾಡು ಅಂತ ಹೇಳಿದ್ರೆ ಸಾಕಾಯಿತು. ಹಾಸಿಗೆಯನ್ನು ಎತ್ಕೊಂಡು ನಡಿ ಎಂದು ಹೇಳಿದರು. ಯಾಕೆ ಹಾಸಿಗೆಯನ್ನು ಎತ್ಕೊಂಡು ಮಲಗೊಂದು ಹೋಗುಂದು ಹೇಳಿರೋದು? ಅವನು ನಾಳೆ ತಿರುಗಿ ಬಂದಲ್ಲಿ ಮಲಗಬಾರದು. ಅದಕ್ಕೆ ನೀನು ಹಾಸಿಗೆಯನ್ನು ಹೊತ್ಕೊಂಡು ನಡಿ ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ಆಮೇಲೆ ನೋಡಿ ಏನು ಹೇಳ್ತಾ ಇದ್ದಾನೆ? ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಹಲ್ಲೆಲೂಯಾ. ಇದರಲ್ಲಿ ಒಂದು ಗೂಢಾರ್ಥವಿದ್ದಾವೆ. ಈ 32 ವರ್ಷ ಕಾಲ ಇವನು ಯಾಕೆ ಅಲ್ಲಿ ಮಲ್ಕೋಬೇಕಾಯಿತು? ಯಾಕೆ ಮಲ್ಕೋಬೇಕಾಯಿತು? ಅದನ್ನು ಯಾಕೆ ಮಲ್ಕೋಬೇಕಾಯ್ತು ಅಂದರೆ ಓದು, ಆ ವಾಕ್ಯ, ಮೊದಲನೇ ವಾಕ್ಯದಿಂದ ಓದು. ಇದಾದ ಮೇಲೆ ಯೆಹೂದ್ಯರದೊಂದು ಜಾತ್ರೆ ಬಂದುದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಲಿನ ಹತ್ತಿರ, ಈ ಕುರಿ ಅಗಸೆ ಬಾಗಲಿನ ಹತ್ತಿರ ಒಂದು ಕೊಳವಿದೆ, ಒಂದು ಕೊಳ ಇದ್ದಾವೆ. ಅದಕ್ಕೆ ಇಬ್ರಿಯ ಮಾತಿನಲ್ಲಿ ಬೇತ್ಸತಾ ಎಂದು ಹೆಸರು. ಇವನು ಎಲ್ಲಿ ಮಲ್ಕೊಂಡಿದ್ದಾನೆ ಗೊತ್ತಾ? ಬಾಗಲಿನ ಹತ್ತಿರಕ್ಕೆ ಇವನು ಮಲ್ಕೊಂಡಿದ್ದಾನೆ. ಹಲ್ಲೆಲೂಯಾ. ನೀನು ಬಾಗಲಿನ ಹತ್ತಿರಕ್ಕೆ ನೀನು 100 ವರ್ಷ ಮಲ್ಕೊಂಡ್ರು ನೀನು ಸ್ವಸ್ಥವಾಗಲ್ಲ. ಮತ್ತೆ ಎಲ್ಲಿ ಮಲ್ಕೋಬೇಕು? ಯೇಸು ಹೇಳಿದ್ದಾನೆ, ನಾನೇ ಬಾಗಲಾಗಿದ್ದೀನಿ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ ನೋಡಪ್ಪ.
ನಾನೇ ಆ ಬಾಗಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು. ಹಾಗಾದರೆ ಬಾಗಿಲಿನ ಹತ್ತಿರ ಮಲ್ಕಬಾರದು. ಎಲ್ಲಿ ಹೋಗ್ಬೇಕು? ಒಳಗೆ ಹೋಗ್ಬೇಕು. ಬಾಗಿಲು ತೆಗೆದಿಟ್ಟಿದ್ದೇವೆ, ನೀವು ಬಾಗಿಲಿಗೆ ಒಳಗೆ ಹೋಗ್ಬೇಕು. ನೀವು ಬಾಗಿಲಿನ ಹತ್ರ ಮಲ್ಕೊಂಡ್ರೆ ಇವನು ಯಾವ ಕಾಲಕ್ಕೂ ಇವನು ಗುಣವಾಗಲ್ಲ. ಯೇಸು ಏನು ಹೇಳ್ತಾನೆ? ನಾನೇ ಬಾಗಿಲಾಗಿದ್ದೀನಿ, ಮತ್ತೆ ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿರುತ್ತಾನೆ. ಹಲ್ಲೆಲೂಯಾ. ನೀವು ಬಾಗಿಲು ಒಳಗಡೆ ಇರ್ತೀರಾ, ಬಾಗಿಲು ಹೊರಗಡೆ ಇರ್ತೀರಾ? ಹಲ್ಲೆಲೂಯಾ. ನೀನು ಒಳಗೆ ಬಂದರೆ ನೀನು ಸುರಕ್ಷಿತ. ಯೇಸು ಸ್ವಾಮಿ ಒಳಗಡೆ ನೀನು ಹೋಗಬೇಕು. ಅದೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ. ಇಲ್ಲ, 15ನೇ ಅಧ್ಯಾಯ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಕೊಂಬೆಗಳು ಎಲ್ಲಿ ನೆಲ್ಕೋಬೇಕು? ದ್ರಾಕ್ಷ ಬಳ್ಳಿಯಲ್ಲಿ ನೆಲ್ಕೋಬೇಕು. ಬಳ್ಳಿಯಲ್ಲಿ ಕೊಂಬೆಯಲ್ಲಿ ನೆಲ್ಕೊಳ್ಳೋದೆಲ್ಲ ಇದ್ದರೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ಎಲ್ಲಿ ಇರಬೇಕು? ಬಾಗಿಲಿನ ಒಳಗಡೆ ಹೋದರೆ ನಮಗೆ ಸುರಕ್ಷಿತರಾಗಿರ್ತೀವಿ. ಯಾವ ಕಷ್ಟಗಳು ಪ್ರಯಾಸಗಳು ಬಂದರೂ ನಮ್ಮ ಯೇಸು ನಮ್ಮನ್ನು ನೋಡುವನಾಗಿದ್ದಾನೆ. ಹಲ್ಲೆಲೂಯಾ. 7ನೇ ವಾಕ್ಯದಲ್ಲೂ, ಆದ ಕಾರಣ ಯೇಸು ಮತ್ತು ಅವರಿಗೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೀನಿ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೀನಿ. ಹಲ್ಲೆಲೂಯಾ. ಹಾಗಾದರೆ ಬಾಗಿಲು ಯಾರು? ಯೇಸು ಹೇಳ್ತಾನೆ, ನಾನೇ ಆ ಬಾಗಿಲಾಗಿದ್ದೀನಿ ಎಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು. ಹಲ್ಲೆಲೂಯಾ. ಮತ್ತು ಏನಿಯೊಬ್ಬನಿದ್ದಾನೆ, ಅವನ ಬಾಗಿಲಿನ ಹಿಂದುಗಡೆಯಿಂದ ಹೋಗೋನೊಬ್ಬನಿದ್ದಾನೆ. ಅದು ಯಾರು ಗೊತ್ತಾ? ನೋಡ್ರಿ, ಕಳ್ಳನು ಕೆಳಗಡೆ ಹೋದ್ ನೋಡು. ಕಳ್ಳನು ಕದ್ಕೊಳ್ಳೋದಕ್ಕೂ ಬಾಗಿಲಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು. ನಿಜವಾಗಿ ಹೇಳುತ್ತೇನೆ, ಕುರಿಯಟ್ಟಿಯೊಳಗೆ ಬಾಗಿಲಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು. ಅವನು ಬಾಗಿಲಿಂದ ಬರೋಕ್ಕಾಗಲ್ಲ. ಅವನಿಗೆ ಎಲ್ಲಿಂದಾದರೂ ಎತ್ತು ಬರ್ತಾನೆ, ಹಿಂದ್ಗಡೆಯಿಂದ ಬರ್ತಾನೆ. ಅವನು ಸೈತಾನ್ ಯಾವಾಗಲೂ ಹಿಂದ್ಗಡೆನೇ ಬರೋದು, ಡೈರೆಕ್ಟಾಗಿ ಬರಲ್ಲ. ಹಲ್ಲೆಲೂಯಾ. ನೋಡು, ಮತ್ತೆ ಕಳ್ಳನು ಸುಲುಕೊಳ್ಳುವನು ಆಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಬಾಗಿಲಿಂದ ಹೋಗಿದ್ದೇಲೆ ನೀನು ಯಾವ ರೀತಿಯಾದರೂ ಹೋದರೂ ಕೂಡ ನೀನು ಯಾರಾಗಿದೆಯಾ? ಕಳ್ಳನಾಗಿದೆಯಾ. ಕಳ್ಳನ ಏನಕ್ಕೆ ಬರ್ತಾನೆ? ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುವನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತು 2ನೇದಾಗಿ ನಾವು ನೋಡ್ತೀವಿ, ಮತ್ತಾಯನ ಸುವಾರ್ತೆ 7:13-14 ವಾಕ್ಯವನ್ನು ನೋಡು. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು. ದೊಡ್ಡದು. ದಾರಿ ಅಗಲದು. ಅದರಲ್ಲಿ ಹೋಗುವವರು ಬಹುಜನ. ಇಲ್ಲಿ 2ನೇದಾಗಿ ನಾವು ನೋಡ್ತೀವಿ, ದಾರಿ. 2 ದಾರಿ ಇದ್ದಾವೆ. ಒಂದು ಇಕ್ಕಟ್ಟಾದ ದಾರಿ, ಇನ್ನೊಂದು ಅಗಲವಾದ ದಾರಿ. ಇಕ್ಕಟ್ಟಾದ ಬಾಗಿಲು, ಅಗಲವಾದ ದಾರಿ ಅಂದರೆ ನ್ಯಾಷನಲ್ ಹೈವೇ, ರಾಜ ರಸ್ತೆ ಎಂಬುದಾಗಿ ಆ ವಾಕ್ಯಕ್ಕೆ ಹೇಳ್ತೀವಿ ನಾವು. ಹಲ್ಲೆಲೂಯಾ. ನೋಡ ಆ ವಾಕ್ಯವನ್ನು. ಮಾರ್ಗವನ್ನು ಎತ್ತರಿಸಿ. ರಾಜಮಾರ್ಗ ಭಾಳ ವಿಶಾಲವಾದ ಮಾರ್ಗ, ಅಲ್ಲಿ ಭಾಳ ಜನ ಹೋಗ್ತಾರೆ. ಇಕ್ಕಟ್ಟಾದ ಬಾಗಿಲು ಹೋಗೋದು ಸ್ವಲ್ಪ ಕಷ್ಟ. ಆ ಬಾಗಿಲು ಇಕ್ಕಟ್ಟು ಮಾತ್ರವಲ್ಲ, ಮತ್ತೇನು? ಬಿಕ್ಕಟ್ಟು. ಈ ಬಾಗಿಲು ಇಕ್ಕಟ್ಟು ಮಾತ್ರವಲ್ಲ, ಬಿಕ್ಕಟ್ಟು. ಹಾಗಂದ್ರೆ ಏನು? ಇಕ್ಕಟ್ಟಿನಲ್ಲಿ ಹೋಗಬೇಕು. ಕಷ್ಟಗಳು ಪ್ರಯಾಸಗಳು ನಮ್ಮ ಜೀವನದಲ್ಲಿ ಬರ್ತದೆ. ಯೇಸುವಿನ ಮಾರ್ಗ ಇಕ್ಕಟ್ಟಾದ ಮಾರ್ಗ. ಅದು ಮಾತ್ರವಲ್ಲ, ಬಿಕ್ಕಟ್ಟಾದ ಮಾರ್ಗ. ನಮ್ಮ ಜೀವನದಲ್ಲಿ ಕೆಲವು ಬಿಕ್ಕಟ್ಟುಗಳಿದ್ದಾವೆ. ನಾವು ದೇವರ ಮಕ್ಕಳು ಯಾವ ರೀತಿ ಜೀವಿಸಬೇಕು, ದೇವರ ಮಕ್ಕಳು ಯಾವ ರೀತಿ ನಡ್ಕಬೇಕು, ಅವರೆಲ್ಲರಂಗಲ್ಲ. ಅವ್ರಿಗೆ ಸ್ವಲ್ಪ ಬಿಕ್ಕಟ್ಟಾಗಿ ಇರ್ತದೆ. ಇವರಿಗೆ ಮಾತ್ರ ಯಾವ ಮಾರ್ಗ?
ಇಕ್ಕಟ್ಟಾದ ಮಾರ್ಗ, ಇಕ್ಕಟ್ಟಾದ ದಾರಿ. ಇದೆಲ್ಲಿಗೆ ಹೋಗುತ್ತಿದ್ದಾರೆ? ನೀನು ಪರಲೋಕಕ್ಕೆ ಹೋಗ್ಬೇಕಾ? ಇಕ್ಕಟ್ಟಾದ ದಾರಿ. ಕೆಲವರು ಹೇಳ್ತಾರೆ, ಸ್ವಾಮಿ ನಿಮ್ಮ ದೇವರು ದೊಡ್ಡ ದೇವರು, ನಾವು ಬರೋಕ್ಕಾಗಲ್ಲ ಸ್ವಾಮಿ. ಯಾಕೆ? ನನಗೆ ನಡೆಯೋಕ್ಕಾಗಲ್ಲ. ನಮಗೆ ನಿಮ್ಮ ಇದರಲ್ಲಿ ವಾಕ್ಯವನುಸರಿಸಿ ನಮಗೆ ನಡೆಯೋಕ್ಕೆ ಆಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಇದು ಇಕ್ಕಟ್ಟಾದ ದಾರಿ. ನಿನಗಿಷ್ಟ ಬಂದಂಗೆ ಜೀವಿಸೋಕ್ಕೆ ಸಾಧ್ಯವಿಲ್ಲ. ಇದು ಸ್ವಲ್ಪ ಇಕ್ಕಟ್ಟಾದ ದಾರಿ. ನಿಮಗೆ ಅಗಲವಾದ ದಾರಿ ಇದ್ದಾವೆ, ವಿಶಾಲವಾದ ದಾರಿ, ನ್ಯಾಷನಲ್ ಹೈವೇ. ಇಲ್ಲಿಂದ 2 ಗಂಟೆಗೆ ಬೆಂಗಳೂರು, 3 ಗಂಟೆಗೆ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಅಂದ ದಾರಿ. ಇಕ್ಕಟ್ಟಾದ ದಾರಿಯಲ್ಲಿ ಹೋಗೋಕ್ಕಾಗಲ್ಲ, ಟ್ರಾಫಿಕ್ ಜಾಸ್ತಿ ಇಲ್ವಾ, ಅಲ್ಲಿ ಭಾಳ ಕಷ್ಟ. ಆದರೆ ಇಕ್ಕಟ್ಟಾದ ದಾರಿಯಲ್ಲಿ ಹೋದರೆ ನೀವು ನಿತ್ಯ ಜೀವಕ್ಕೆ ಹೋಗ್ತೀರಿ. ಅಗಲವಾದ ದಾರಿ ಅಂದರೆ ಏನು ಗೊತ್ತೇನು? ನೀವು ಇಷ್ಟ ಬಂದಾಗ ನೀವು ಜೀವಿಸ್ಬೋದ್ರಿ, ಇಷ್ಟ ಬಂದಂಗೆ ಜೀವಿಸ್ಬೋದು. ನೀವು ಕುಡಿತೀರಾ, ಕುಡೀರಿ. ವ್ಯಭಿಚಾರ ಮಾಡ್ತೀರಾ, ಮಾಡಿರಿ. ಕಳ್ಳತನ ಮಾಡ್ತೀರಾ, ಮಾಡಿರಿ. ಎಲ್ಲರಿಗೂ ವೆಲ್ಕಮ್. ಈ ದಾರಿ ಎಲ್ಲರಿಗೂ ವೆಲ್ಕಮ್. ನರಕಕ್ಕೆ ಹೋಗ್ಬೇಕಂದ್ರೆ ಈ ದಾರಿಯಲ್ಲಿ ಹೋದರೆ ಸಾಕು. ಸೀದಾ ಎಲ್ಲಿ ಹೋಗ್ತವೆ? ನರಕಕ್ಕೆ ಹೋಗಿ ಸೇರ್ತದೆ. 2 ದಾರಿ ಇದೆ. ಯಾವ ದಾರಿ ಬೇಕು ನಿಮಗೆ? ಇಕ್ಕಟ್ಟಾದ ದಾರಿ ಬೇಕಾ? ನ್ಯಾಷನಲ್ ಹೈವೇ ಆದರೆ ಜೋರಾಗಿ ಹೋಗ್ಬಿಡ್ಬೋದು, ಬೇಗನೆ ಹೋಗ್ಬಿಡ್ಬೋದು. ಇಕ್ಕಟ್ಟಾದ ದಾರಿಯಲ್ಲಿ ನಾವು ಹೋಗಬೇಕಾಗುತ್ತೆ. ಅಲ್ಲೆಲ್ಲೂಯ್ಯ. ಹಾಗಾದರೆ ಇಕ್ಕಟ್ಟಾದ ದಾರಿ ಅದು ಬಿಕ್ಕಟ್ಟಾಗಿರ್ತದೆ. ಅದು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಾಗಿರ್ತದೆ. ಹಲ್ಲೆಲೂಯ್ಯ. 3ನೇದಾಗಿ ನೋಡಪ್ಪ, ಇಕ್ಕಟ್ಟಾದ ದಾರಿ ಮತ್ತು ಅಗಲವಾದ ದಾರಿ 2 ನಾವು ನೋಡಿದ್ದೀವಿ ಇಲ್ಲ. ಆಮೇಲೆ ಒಟ್ಟು 4 ವಿಷಯ ಅದರಲ್ಲಿ ಇದ್ದಿದ್ದು. ಮೊದಲನೇದಾಗಿ ಯಾವುದು? ಜೋರಾಗಿ ಹೇಳ್ರಿ. 2ನೇದಾಗಿ ಇಕ್ಕಟ್ಟಾದ ದಾರಿ, 3ನೇದಾಗಿ ಅಗಲವಾದ ದಾರಿ, 4ನೇದು ರಕ್ಷಣೆ. ಹಲ್ಲೆಲೂಯ್ಯ. ರಕ್ಷಣೆ ಅಪೊಸ್ತಲನಾದ ಇದು 4ನೇ ಅಧ್ಯಾಯ 12ನೇ ವಾಕ್ಯ ನೋಡು. ಬರಬೇಕಾದ ರಕ್ಷಣೆಯು ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆ ಆಗುವುದಿಲ್ಲ. ಯಾವ ಹೆಸರಿನಲ್ಲಿ ನಿಮಗೆ ರಕ್ಷಣೆ ಆಗುವುದಿಲ್ಲ. ರಕ್ಷಣೆ ಬೇಕಾ? ಬೇಕಾದರೆ ಎಷ್ಟು ಬರಬೇಕಾದ ರಕ್ಷಣೆ ನೀ ಯಾರೆಂದೂ ಸಿಕ್ಕೋದಿಲ್ಲ. ಆ ಹೆಸರಿನಲ್ಲೇ ಹೊರತು ಆಕಾಶದ ಕೆಳಗೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಮನುಷ್ಯರೊಳಗೆ ಕೊಟ್ಟಿರುವ ಬೇರೆ ಯಾವ ಹೆಸರಿನಲ್ಲಿ ನಿಮಗೆ ರಕ್ಷಣೆ ಆಗುವುದಿಲ್ಲ. ರಕ್ಷಣೆ ಆಗೋದಿಲ್ಲ. ಮತ್ತು ಯಾವ ಹೆಸರಿನಲ್ಲಿ ರಕ್ಷಣೆ ಆಗುತ್ತೆ? ಯೇಸುವಿನ ಹೆಸರಿನಲ್ಲಿ ನಿಮಗೆ ರಕ್ಷಣೆ, ಯೇಸುವಿನ ಹೆಸರಿನಲ್ಲಿ ನಿಮಗೆ ಬಿಡುಗಡೆ. ನಿಮಗೆ ಎಂಥ ಕಷ್ಟ ಬರಲಿ, ರೋಗ ಬರಲಿ, ನಿಮಗೆ ಬಿಡುಗಡೆ ಆಗಬೇಕಾ? ಆ ಯೇಸುವಿನ ಹೆಸರಿನಲ್ಲಿ ಮಾತ್ರ ನಿಮಗೆ ಬಿಡುಗಡೆ ಆಗುತ್ತೆ. ಇಲ್ಲಿ ಆದಿ ಅಪೊಸ್ತಲರ ಕಾಲದಲ್ಲಿ ಇಲ್ಲಿ ನಾವು ನೋಡ್ತೀವಿ, ಅಪೊಸ್ತಲನಾದ ಪೇತ್ರನು ಮೊದಲನೇ ದಿವಸ ಒಂದು ಪ್ರಸಂಗ ಮಾಡಿದಾಗ ಎಷ್ಟು ಜನ ರಕ್ಷಣೆ ಹೊಂದಿತ್ತು? 3,000 ಜನ ರಕ್ಷಣೆ ಹೊಂದಿತ್ತು. 4ನೇ ಅಧ್ಯಾಯದಲ್ಲಿ ಬಂದಾಗ ನೋಡ್ರಿ, ಇವರನ್ನ ಈ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಕ್ಕೆ 4ನೇ ಅಧ್ಯಾಯ 3ನೇ ವಾಕ್ಯ ನೋಡು. 4ನೇ ಅಧ್ಯಾಯ. ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ 5,000 ಜನ ತಂಗ ಏರ್ಬಿಡಿತು. ಇದು ವಿತಿನ್ ಎ ಶಾರ್ಟ್ ಟೈಮ್, ಒಂದು ಸ್ವಲ್ಪ ದಿವಸಕ್ಕೆ. ಮೊದಲನೇ ಒಂದು ಪ್ರಸಂಗಕ್ಕೆ 3,000 ಆಯಿತು. ಆಮೇಲೆ 4ನೇ ಅಧ್ಯಾಯಕ್ಕೆ ಬಂದಾಗ ಎಷ್ಟು ಜನ ಆಯಿತು? 5,000 ಜನ ರಕ್ಷಣೆ ಹೊಂದಿತ್ತು. ಹಲ್ಲೆಲೂಯ್ಯ. ನೋಡ ವಾಕ್ಯವನ್ನು ಮತ್ತೇನು ಮಾಡಿದ್ರು ಅಂದ ಮೊದಲು 2ನೇ ವಾಕ್ಯದಿಂದ ಓದು. ಸತ್ತವರು ಜೀವಿತರಾಗಿ ಹೇಳುವರೆಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದ್ದಕ್ಕೆ, ಯೇಸುವಿನ ಸತ್ತವರು ಎದ್ದು ಬರ್ತಾನೆ ಅಂತೇಳಿ ಯೇಸುವಿನ ದೃಷ್ಟಾಂತ ಇಟ್ಕೊಂಡು ಇವರೇನು ಮಾಡ್ತಾ ಇದ್ದಾರೆ? ಸಾರುತ್ತಾ ಇದ್ದಾರೆ. ಯಾಜಕರು, ದೇವಾಲಯದ ಅಧಿಪತಿಯು, ಸದ್ದುಕಾಯರು ಅಸಮಾಧಾನ ಪಟ್ಟರು. ಅಪೊಸ್ತಲರು ಜನರ ಸಂಗಡ ಮಾತಾಡುತ್ತಾ ಇರುವಾಗಲೇ ಬಂದು ಅವರನ್ನ ಹಿಡಿದು ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನದವರೆಗೂ ಅವರನ್ನ ಕಾವಲಿಟ್ಟರು. ಏನಕ್ಕೆ? ಸುವಾರ್ತೆ ಸಾರಿದಕ್ಕೆ.
ರೋಗಿಗಳನ್ನ ಸ್ವಸ್ಥ ಮಾಡಿರೋದಕ್ಕೆ, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿರೋದಕ್ಕೆ ಅಪೊಸ್ತಲರು ಏನು ಮಾಡಿದ್ರು? ಹಿಡಿದು ಕಾವಲಿಟ್ಟರು. ಮುಂದೆ ನೋಡ ವಾಕ್ಯವನ್ನು. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ. ಗಂಡಸರ ಸಂಖ್ಯೆ ಸುಮಾರು 5,000 ಜನ. ಯಾಕೆ ಹೆಂಗಸರು ಇರಲಿಲ್ವಾ? ಗಂಡಸರು ಜಾಸ್ತಿನಾ ಹೆಂಗಸರು ಜಾಸ್ತಿನಾ? ಹಾಗಾದರೆ ಎಷ್ಟು ಸಾವಿರ ಜನ ಇರ್ಬೋದು? ಇಲ್ಲ, ಒಂದು 10-15,000 ಜನ ರಕ್ಷಣೆ ಹೊಂದಿರ್ಬೋದು. ಹಲ್ಲೆಲೂಯಾ. ಒಂದೇ ಪ್ರಸಂಗಕ್ಕೆ ತಿರುಗಿ ಸುವಾರ್ತೆ ಸಾರಿದಾಗ ಅದು ಸುಮಾರು 80,000 ಜನ ರಕ್ಷಣೆ ಹೊಂದಿದೆ. ಹಲ್ಲೆಲೂಯಾ. ಮತ್ತೆ ನೋಡಿ ವಾಕ್ಯ ಕೆಳಗಡೆ. ಆಮೇಲೆ ಕಾಯಫನು, ಯೋಹಾನನು, ಕಯ್ಯಫವೆಂಬ ಯೋಹಾನನು, ಅಲೆಕ್ಸಾಂದ್ರನು, ಮಹಾಯಾಜಕನ ಸಂಬಂಧಿಗಳೆಲ್ಲರೂ ಇದ್ದರು. ಇವರು ಪೇತ್ರ ಯೋಹಾನರ ನಡುವೆ ನಿಲ್ಲಿಸಿ, ನೀವು ಎಂಥ ಶಕ್ತಿಯಿಂದ ಅವರನ್ನು ನಡುವೆ ನಿಲ್ಲಿಸಿಬಿಟ್ರು. ಯಾಕೆ? ಸುವಾರ್ತೆ ಸಾರಿದಕ್ಕೆ. ಅವ್ರಿಗೆ ಪ್ರಶ್ನೆ ಆಗ್ತಾ ಇದ್ದಾರೆ. ಏನು ಪ್ರಶ್ನೆ ಗೊತ್ತಾ? ನೀವು ಮಾಡಿರುವ ಕಾರ್ಯಗಳು ಯಾರ ಕೈಯಲ್ಲೂ ಸಾಧ್ಯವಾಗ್ತಾ ಇಲ್ಲ. ಅಂಥ ಅದ್ಭುತ ಕಾರ್ಯಗಳು ನೀವು ಮಾಡ್ತಾ ಇದ್ದೀರಿ. ಆದರೆ ಈ ಶಕ್ತಿ ನಿಮಗೆ ಎಲ್ಲಿಂದ ಬಂತು? ಈ ಶಕ್ತಿ ಎಲ್ಲಿಂದ ಬಂತು? ಅವರಿಗೆ ಆಶ್ಚರ್ಯ ಆಯಿತು. ಅವರನ್ನು ತಡೆದು ನಿಲ್ಲಿಸಿ, ಅವರನ್ನು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಅವರಿಗೆಲ್ಲರೂ ಸೇರಿ ಪ್ರಶ್ನೆ ಆಗ್ತಾ ಇದ್ದಾರೆ. ಅನ್ನನು, ಕಯ್ಯಫ ಎಂಬ ಮಹಾಯಾಚಕರು ಅವರೇ ಯೇಸುಸ್ವಾಮಿನ ಹಿಡಿದು ರೋಮನ್ ಗವರ್ಮೆಂಟ್ ಕೈಲಿ ಒಪ್ಪಿಸಿರೋದು. ಅದೇ ಅವರು ಈಗ ಪೇತ್ರನಿಗೂ ಇಟ್ಕೊಂಡಿದ್ದಾರೆ. ಅವ್ರನ್ನ ಅಪೊಸ್ತಲರನ್ನೆಲ್ಲ ಹಿಡಿದರು. ಕೇಳ್ತಾ ಇದ್ದಾರೆ, ಯಾವ ಶಕ್ತಿಯಿಂದ ನೀವು ಇದನ್ನು ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ಮುಂದೆ ನೋಡೋ ವಾಕ್ಯವನ್ನು. ಪೇತ್ರನು ಪವಿತ್ರಾತ್ಮ ಭರಿತನಾಗಿ, ಆವಾಗ ಪೇತ್ರನು ಪವಿತ್ರಾತ್ಮ ಭರಿತನಾಗಿ, ಜನರ ಅಧಿಕಾರಿಗಳೇ ಹಿರಿಯರೇ, ಒಬ್ಬ ಅಂಗಹೀನನಿಗೆ ಆದ ಉಪಕಾರ ವಿಷಯದಲ್ಲಿ, ಜನರ ಅಧಿಕಾರಿಗಳೇ ಹಿರಿಯರೇ, ಒಬ್ಬ ಅಂಗಹೀನನನ್ನ ವಿಷಯದಲ್ಲಿ ಅವನಿಗೆ ಯಾತನೆ ನೆಟ್ಟಗಾಯಿತು ಎಂಬುದಾಗಿ, ಅವರಿಗೆ ಯಾಕೆ ನೆಟ್ಟಗಾಯಿತು ಎಂಬುದಾಗಿ ನಮ್ಮನ್ನು ಈ ಹೊತ್ತು ವಿಚಾರಣೆ ಮಾಡುವುದಾದರೆ, ನಮ್ಮನ್ನು ಈ ಒಂದು ವಿಚಾರ ನೀವು ಮಾಡೋದಾದರೆ, ನೀವು ಶಿಲುಬೆಗೆ ಹಾಕಿಸುವುದಂತ. ಯಾರು ಶಿಲುಬೆಗೆ ಹಾಕಿದ್ರಂದ? ಯೇಸುವನ್ನು ಶಿಲುಬೆಗೆ ಹಾಕಿರೋದು ಇವರೇ. ಅಲ್ಲೇ ಬಂದು ನಿಲ್ಲಿಸಿ, ಅಪೊಸ್ತಲನ ಮಧ್ಯದಲ್ಲಿ ನಿಲ್ಲಿಸಿ ಅವರು ಅಪೊಸ್ತಲರಿಗೆ ಪ್ರಶ್ನೆ ಆಗ್ತಾ ಇದ್ದಾರೆ. ಆವಾಗ ಪೇತ್ರ ಹೇಳ್ತಾ ಇದ್ದಾನೆ, ಇದು ಯಾರು ಅಲ್ರಿ? ಈ ಶಕ್ತಿ ಎಲ್ಲಿಂದ? ನೀವು ಶಿಲುಬೆಗೆ ಹಾಕಿಸ್ತಂತ, ನೀವು ಶಿಲುಬೆಗೆ ಹಾಕಿರುವಂದ ಮತ್ತು ದೇವರು ಸತ್ತವರೊಳಗೆ ಎಬ್ಬಿಸಿದ, ದೇವರು ಸತ್ತವರಿಂದ ಎಬ್ಬರಿಸಿರುವ ನಜರೇತನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯ ನಿಮ್ಮೆದುರಲ್ಲಿ ಸ್ವಸ್ಥವಾಗಿ, ಈ ಮನುಷ್ಯನು ಸ್ವಸ್ಥನಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಧೈರ್ಯದಿಂದ ಪೇತ್ರ ಹೇಳ್ತಾ ಇದ್ದಾರೆ. ಈ ಅನ್ನರು, ಕಯ್ಯಫಾವು, ಯಹೂದ್ಯರು ಇವರೆಲ್ಲ ಯೇಸುಸ್ವಾಮಿಗೆ ಹಿಡಿಯಕ್ಕೆ ಬಂದಾಗ ಇವರೆಲ್ಲ ಓಡೋಗ್ಬಿಟ್ಟಿದ್ರು. ಯಾರೂ ಇರಲಿಲ್ಲ ಯೇಸು ಹತ್ರ. ಹಿಂದಿಂದೆ ಬಂದು ಅಲ್ಲಿ ಬರ್ತಾಯಿದ್ರು ಅಷ್ಟೇ ಪೇತ್ರ. ಆದರೂ ಕೂಡ ಯಾರನ್ನ ಕೇಳಿದಾಗ 3 ಸರ್ತಿ ಅಲ್ಲಗಳೆದು ಬಿಟ್ಟ. ಇವನು ಯಾರು ನನಗೆ ಗೊತ್ತಿಲ್ಲ, ನಾನು ಅರಿಯೇನು ಅಂತ ಹೇಳ್ಬಿಟ್ಟ. ಆ ಪೇತ್ರ ಈಗ ಧೈರ್ಯವಾಗಿ ಅವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ನೀವು ಶಿಲುಬೆಗೆ ಹಾಕಿಲ್ವಾ? ಆ ನಜರೇತಿನ ಯೇಸು, ಅವನಿಂದಲೇ ಈ ಅದ್ಭುತ ಕಾರ್ಯಗಳು ನಡೀತಾ ಇರೋದು. ಹಲ್ಲೆಲೂಯಾ. ಆ ನಜರೇತಿನ ಯೇಸುವಿಂದಲೇ ಈ ಅದ್ಭುತ ಕಾರ್ಯಗಳು ನಡೀತಾ ಇರೋದು. ಈಗಾಗಲೇ 5,000 ಜನ ನಂಬಿಬಿಟ್ಟಿದ್ದಾರೆ. ಇವರೆಲ್ಲರಿಗೂ ಗದ್ದಲ ಆಗ್ಬಿಟ್ಟಿದ್ದೇವೆ. ಯಹೂದ್ಯರೆಲ್ಲ ಈ ಮಾರ್ಗ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲರೂ ಯೇಸುವಿನ ಮಾರ್ಗ ಹಿಡಿತಾ ಇದ್ದಾರೆ. ಯೇಸುವಿನ ಸತ್ತು 3ನೇ ದಿವಸ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ನೋಡ ವಾಕ್ಯವನ್ನು ಮತ್ತೆ ಓದು. 10ನೇ ವಾಕ್ಯ. ಮನೆ ಕಟ್ಟುವರಾದ ನೀವು ಹೀನೈಸಿದ ಕಲ್ಲು ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಹಲ್ಲೆಲೂಯಾ. ಬರಬೇಕಾದ ರಕ್ಷಣೆಯನ್ನು ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಬರಬೇಕಾಗಿರೋ ರಕ್ಷಣೆಯನ್ನು ಯಾರಿಂದ ಸಿಕ್ಕುವುದಿಲ್ರಿ? ಆ ಹೆಸರಿನಿಂದಲೇ ಹೊರತು. ಆ ಹೆಸರಿಂದ. ಯಾವ ಹೆಸರು? ನೀವು ಶಿಲುಬೆಗೆ ಹಾಕಿಲ್ವಾ? ಸತ್ತು 3ನೇ ದಿವಸ ಎದ್ದು ಬಂದಿಲ್ವಾ? ಆ ಯೇಸುವಿನ ಹೆಸರಿನಲ್ಲೇ ರಕ್ಷಣೆಯಾಗುವುದು. ಹಲ್ಲೆಲೂಯಾ. ಇನ್ನು ಯಾರಿಂದ ನಿಮಗೆ ರಕ್ಷಣೆ ಇಲ್ಲ. ಹಲ್ಲೆಲೂಯಾ. ನಿಮಗೆ ರಕ್ಷಣೆ ಬೇಕಾ?
ಆ ಯೇಸುವಿನ ಬಳಿಗೆ ಬನ್ನರೆ. ಯೇಸು ಇಡೀ ಪ್ರಪಂಚಕ್ಕೋಸ್ಕರ, ಪ್ರಪಂಚವನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಕಾಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟನು, ತನ್ನ ರಕ್ತವನ್ನು ಸುರಿಸಿದನು. ಯಹೂದ್ಯರೇನು ತಿಳ್ಕೊಂಡ್ರು ಗೊತ್ತಾ? ಯಹೂದ್ಯರೇನು ತಿಳ್ಕೊಂಡ್ರು ಅಂದರೆ ಅವನಿಗೆ ನಾವು ಶಿಲುಬೆಗೆ ಹಾಕಿ ಸಾಯಿಸಿದ್ದೀವಿ, ತಗೊಂಡೋಗಿ ಮಣ್ಣು ಮಾಡಿದೆ, ಮುಗಿದೋಯ್ತು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇವನು ಯೇಸು 3ನೇ ದಿವಸ ಎದ್ದು ಬಂದಿರೋದು ಇವರಿಗೆ ಗೊತ್ತಿಲ್ಲ. ಹೀಗೆ ಅಪೊಸ್ತಲರು ಹೇಳ್ತಾ ಇದ್ದಾರೆ, ನೀವು ಶಿಲುಬೆಗೆ ಹಾಕಿಲ್ವಾ? ಯೇಸು 3ನೇ ದಿವಸ ಎದ್ದು ಬಂದಿದ್ದಾನೆ, ಅವನ ಹೆಸರಿನಿಂದಲೇ ಇದೆಲ್ಲ ನಡೆಯೋದು. ನಿಮಗೆ ರಕ್ಷಣೆ ಬೇಕಾ? ಆ ಯೇಸುವಲ್ಲಿ ನಂಬಿಕೆ ಇಡ್ರಿ. ಯಾರಿಗೆ ಹೇಳ್ತಾ ಇದ್ದಾರೆ? ಯೇಸುವಿನ ಶಿಲುಬೆಗೆ ಹಾಕಿದಿರಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ರಕ್ಷಣೆ ಬೇಕಾ? ಆ ಯೇಸುವನ್ನು ನಂಬಿರಿ, ಆ ಯೇಸುವನ್ನು ನಂಬಿರಿ. ಯೇಸು ನಿಮ್ಮನಿಗೆ ರಕ್ಷಿಸ್ತಾನೆ, ಯೇಸು ನಿಮಗೆ ಬಿಡುಗಡೆ ಕೊಡ್ತಾನೆ, ಯೇಸು ನಿಮಗೆ ಸ್ವಸ್ಥತೆ ಕೊಡ್ತಾನೆ, ಯೇಸು ನಿಮಗೆ ಶಾಂತಿ ಕೊಡ್ತಾನೆ, ಯೇಸು ನಿಮಗೆ ಸಮಾಧಾನ ಕೊಡ್ತಾನೆ, ಯೇಸು ನಮ್ಮ ಜೀವನವನ್ನು ನಡೆಸ್ತಾನೆ. ಅವನು ನಮ್ಮನ್ನು ಕೈ ಹಿಡಿದು ನಡೆಸೋ ದೇವರಾಗಿದ್ದಾನೆ. ಆ ಯೇಸುವಿನ ಮೇಲೆ ನೀವು ನಂಬಿಕೆ ಇಡ್ರೆ ನೀವು ಕೂಡ ರಕ್ಷಣೆ ಹೊಂದುತ್ತೀರಿ. ಹಲ್ಲೆಲೂಯ. ಹಾಗಾದರೆ ರಕ್ಷಣೆ ಕೊಡುವನು ಅವನೊಬ್ಬನೇ. ಆ ಯೇಸುವಿನ ಹೆಸರನ್ನೇ ರಕ್ಷಕನು ಎಂಬುದಾಗಿ. ಆ ಯೇಸು ಸ್ವಾಮಿ ಮೇಲೆ ಯಾರ್ಯಾರು ನಂಬಿಕೆ ಇಡ್ತಾರೋ, ಆ ಯೇಸುವನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಹಲ್ಲೆಲೂಯ. ದೇವರ ಮಕ್ಕಳೆಲ್ಲಿ ಹೋಗ್ತಾರೆ? ನಿತ್ಯ ಜೀವಕ್ಕೋಸ್ಕರ. ಆ ಮಾರ್ಗ ಸ್ವಲ್ಪ ಇಕ್ಕಟ್ಟಾಗಿರ್ಬೋದು, ಅದು ಬಿಕ್ಕಟ್ಟಾಗಿರ್ಬೋದು. ಆ ಮಾರ್ಗ ನಿನ್ನನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗೋ ಮಾರ್ಗವಾಗಿರ್ತದೆ. ಹಲ್ಲೆಲೂಯ. ಇದು ಅಗಲವಾದ ಮಾರ್ಗವಲ್ಲರಿ, ಇದು ಇಕ್ಕಟ್ಟಾದ ಮಾರ್ಗ. ಹಲ್ಲೆಲೂಯ. ಯೇಸು ಹೇಳಿದ್ದಾನೆ, ನಾನೇ ಬಾಗಲು. ನನ್ನ ಒಳಗಡೆ ಬಂದರೆ ಆ ಬಾಗಿಲು ಒಳಗಡೆ ಯಾರು ಬರ್ತಾರೋ ಅವರು ಸುರಕ್ಷಿತರಾಗಿರುವುದು. ಹಲ್ಲೆಲೂಯ. ಆ ಯೇಸುವನ್ನು ನಾವು ಸ್ವೀಕಾರ ಮಾಡೋಣ. ಆ ಯೇಸು ಆದ ಬಾಗಿಲು ಒಳಗಡೆ ನಾವು ಬರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ, ನಿಮ್ಮ ಪಾದಪೀಠದಲ್ಲಿ ನಾವು ಬರ್ತಾ ಇದ್ದೀವಪ್ಪ. ಇಲ್ಲಿ ಯಾರಲ್ಲೂ ರಕ್ಷಣೆ ಇಲ್ಲಪ್ಪ, ನಿನ್ನಲ್ಲಿ ಮಾತ್ರ ರಕ್ಷಣೆ ಎಂಬುದಾಗಿ ವಾಕ್ಯದಲ್ಲಿ ಉಂಟಲ್ಲ ಕರ್ತನೆ. ನಿನ್ನಲ್ಲಿ ನಂಬುವರು ಪ್ರತಿಯೊಬ್ಬರು ರಕ್ಷಣೆ ಹೊಂದುತ್ತಾರಲ್ಲಪ್ಪ. ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ, ಬಲಪಡಿಸು, ಶಕ್ತೀಕರಿಸು. ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೆನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.